ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಅಪಾಯದಲ್ಲಿವೆ ಹಟ್ಟಿಯ ಹಸುಗೂಸುಗಳು. ಏನು ಬಂದಿರಮ್ಮ ಆಸ್ಪತ್ರೆಗೆ? ವ್ಯಾಕ್ಸಿನ್ ಬಂದಿದ್ರಾ? ಹಾಂ, ವ್ಯಾಕ್ಸಿನ್ ಹಾಕಲೇಬೇಕು ಕಂಪಲ್ಸರಿ. 45 ಡೇಸ್ ರೀ ನಮ್ಮ ಪಾಪು. ಹಾಕ್ತೀವಿ ಅಂತ ಫೋನ್ ಮಾಡಿದ್ರು, ಹಾಕ್ತಿಲ್ಲ. ಒಂದು ಜನ ವಾಪಸ್ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ, ಭಾಳ ಸರಿ ಬಂದಿದ್ದಾರೆ ಅಂತ. ಹಂಗೆ ಆಗಿದೆ ಅಂತ ಹೇಳ್ತಾರೆ ಒಳಗಡೆ. ಈಗ ನಿಮ್ಮ ಮಗುಗೆ ಲಸಿಕೆ ಹಾಕಿದ್ರೆ ಇವತ್ತು ಹಾಕಿಲ್ಲ, ಕಳೆದ ವಾರ ಈಗ ಎಲ್ಲಿಂದ ಬಂದಿರಮ್ಮ ನೀವು? ಜಿ ಆರ್ ಇಂದ ಬಂದ್ರಿ ಆಟೋಕ? नानी क्यों जा रहे हैं? तो क्या करना है, इंश्योरेंस नहीं आती कहते उन्हें। क्यों? मैसेज आया करते। पूछे क्या डॉक्टर? हाँ पूछे ना, डॉक्टर फोन करे थे? 3 हफ्ते हो क्या बोल रहे आशा वर्कर ये कितने दिन से ये कर रहे हैं? वो हमें 3 हफ्ते वहाँ भी फिरे यहाँ भी फिरे दादर में, अब यहाँ आया दादर। ಸಿಸ್ಟರ್ ಬಂದಿಲ್ಲ ಅಂತ ಇವಾಗ ಮೆಸೇಜ್ ಹಾಕಿದ್ರು. ಹಾಂ ಹಾಂ, ಫೋನ್ ಮಾಡಿ ಬಾ ಅಂತ ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿಗೆ? ಈಗ ಬಂದು ಫೋನ್ ಮಾಡಿ ಜಸ್ಟ್ ಫೋನ್ ಮಾಡೇ ಬಂದ್ರು. ಆಗ್ತೀನಂದ್ರ? ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದ್ರೆ ಚಿಕ್ಕಂದಿನಲ್ಲಿ ಕಲಿತಂತಹ ಪಾಠ ಬದುಕಿನುದ್ದಕ್ಕೂ ಸಾಗುತ್ತೆ, ಹಾಗೆ ಆರೋಗ್ಯ ಕೂಡ. ಆದರೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ 5 ವಾರಗಳಿಂದ ಲಸಿಕೆಗಳ ಕೊರತೆ ಮುಂದುವರೆದಿದೆ. ಹಸುಗೂಸುಗಳನ್ನ ಕರೆದುಕೊಂಡು ಬಂದಂತಹ ತಾಯಂದಿರು ಗಂಟೆಗಟ್ಟಲೆ ಕಾಯ್ತಿದ್ರು, ಲಸಿಕೆ ಸಿಗದೆ ನಿರಾಶೆಯಿಂದ ಮನೆಗೆ ವಾಪಸ್ಸಾಗ್ತಿದ್ದಾರೆ. ವೈದ್ಯಕೀಯ ತಜ್ಞರ ಪ್ರಕಾರ ಬಾಲಕ್ಷಯ, ಪೋಲಿಯೋ, ಹೆಪಟೈಟಿಸ್ ಬಿ, ಗಂಟಲು ಮಾರಿ, ಧನುರ್ವಾಯು, ನ್ಯೂಮೋಕೋಕಲ್ ಕಾಯಿಲೆ, ರೋಟಾ ವೈರಸ್, ಅತಿಸಾರ, ಇರುಳು ಕುರುಡು, ಮೆದುಳು ಜ್ವರ ಇಂಥ ಗಂಭೀರ ಕಾಯಿಲೆಗಳನ್ನು ತಡೆಗಟ್ಟಲು ಲಸಿಕೆ ಅತ್ಯವಶ್ಯಕ. ಆದರೆ ಇಲ್ಲಿನ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಕ್ಕಳು ಮತ್ತು ಗರ್ಭಿಣಿಯರು ಅಪಾಯದ ಅಂಚಿನಲ್ಲಿದ್ದಾರೆ ಎಂದು ಸ್ಥಳೀಯರು ಗಂಭೀರ ಆರೋಪ ಮಾಡಿದ್ದಾರೆ. वैक्सीन नहीं दे क्या आपा? क्या बोल रहे हो ना? मैडम नहीं बोल रहे. कहाँ गए कितने? कितने देर हो आप? तुम्हें 10 बजे से 10 बजे अब तक बैठे थे बच्चे के लिए को. अब कौन बोल रहे हैं आप अंदर? आशा और गोता से सिस्टर नहीं कितने? डॉक्टर फ़ोन नहीं करिए? नहीं मालूम फोन में नहीं, जाओ बोल रहे हैं. जाओ बोल रहे हैं क्या आपा? अब 2-3 घंटा यहाँ ताकि बच्चे कितने साल का है बाप? 1.5 महीने का. 1.5 महीने का. 1.5 महीने के लिए बैठे सुबह से, नाश्ता भी नहीं करे. ಈ ಕುರಿತು ಅಸಮಾಧಾನ ವ್ಯಕ್ತಪಡಿಸಿರುವ ಸಾರ್ವಜನಿಕರು 3-4 ವಾರಗಳಿಂದ ನಮ್ಮನ್ನ ಕಾಯಿಸಿ ಲಸಿಕೆ ಇಲ್ಲವೆಂದು ವಾಪಸ್ ಕಳಿಸುತ್ತಿದ್ದಾರೆ. ತಾಲೂಕು ಅಧಿಕಾರಿಗಳಿಗೆ ವಿಷಯ ತಿಳಿದಿದ್ರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಏನಕ್ಕೆ ಬಂದ್ರಕ್ಕ? ಏನು ಬಂದ್ರಿ ಇಲ್ಲಿ? ಎಷ್ಟು ಗಂಟೆ ಆಯ್ತು ಬಂದೆ? ಸ್ವಲ್ಪ ಹೊತ್ತಾಯ್ತು. ಬೆಳಗ್ಗಿಂದ ಬಂದಿಲ್ಲಮ್ಮ? ಯಾರು ಸಿಸ್ಟರ್ ಅವ್ರು ಯಾರು ಬಂದಿಲ್ಲ? ಎಲ್ಲೋಗ್ರಿ ಸಿಸ್ಟರ್ ಎಲ್ಲೋಗ್ರಿ? ಮೇಡಮ್ ಆಶಾ ವರ್ಕರ್ ಎಷ್ಟು ಗಂಟೆ ಆಗಿದ್ರಿ ಟೈಮ್? ಅಲ್ಲ ಟೈಮ್ ಎಷ್ಟು ಗಂಟೆ ಆಗಿದ್ರಿ? 11. ಎಷ್ಟು ಗಂಟೆ ಬರೋಗ್ರಿ ಸಿಸ್ಟರ್? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಹೊಣೆಗಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. 10 बजे से सिस्टर कौन भी नहीं? ये आपको गया ना स्कूटी लेके सिस्टर? नहीं, यहाँ वैक्सीन देने वाले कौन भी नहीं है. फिर छोटे छोटे बच्चे लेकर इतने देर बैठे कैसा? कौन भी नहीं पूछे? क्या बोल रहा हूँ? कितने देर से बोल रहे हो ना? ಯಾರು ಹೇಳಿದ್ರಮ್ಮ ಅದು? ರೇಣಮ್ಮಮ್ಮ
मेरे लाश और 10 मिनट को भूख लगती, छोटे कितनी जानवर 10 मिनट को भूख लगती, माँ को छोड़कर RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.